ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಿಕ್ಸಿ ಜಾರಿಂದ ಸ್ಟಾರ್ಟ್ ಮಾಡ್ತೀನಿ. ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಜಾಸ್ತಿ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಪುದೀನ ಮತ್ತು ಎರಡು ಲವಂಗ, ಸ್ವಲ್ಪ ಚಕ್ಕೆ, ಜೀರಿಗೆ, ಮೆಣಸು ಇಷ್ಟು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಏನು ಮಾಡ್ತಾಯಿದ್ದೀನಿ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಜಾಸ್ತಿ ಯಾಕೆ ಹೇಳಿದೆ ಅಂದರೆ ಈ ಗ್ರೀನ್ ಕಲರ್ ನಮಗೆ ಬರಬೇಕು, ಫುಡ್ ಕಲರ್ ಆ್ಯಡ್ ಮಾಡಲ್ಲ, ಅದಕ್ಕೋಸ್ಕರ ಗ್ರೀನ್ ಕಲರೇ ಇರಬೇಕು ಅಂತ ಹೇಳ್ಬಿಟ್ಟು ಅದು ಜಾಸ್ತಿ ಅಂತ ಹೇಳಿದೆ. ಸೊ ಅದನ್ನು ಫೈನ್ ಪೇಸ್ಟಾಗಿ ಮಾಡಿಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, 2 ಈರುಳ್ಳಿ, ಮೀಡಿಯಮ್ ಸೈಜ್ದು ಚಿಕ್ಕದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿ, ಆಮೇಲೆ ಇದು ಗ್ರೀನ್ ಪೇಸ್ಟ್ ನಾವೇನು ರುಬ್ಬಿದ್ವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ, ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಎಲ್ಲ ಫ್ರೈ ಆದಮೇಲೆ 1 ಚಮಚ ಅಷ್ಟು ಧನಿಯಾ ಪೌಡರ್ ಹಾಕಿ, ಟೊಮ್ಯಾಟೊ 1 ಅಥವಾ 2 ಆ್ಯಡ್ ಮಾಡ್ಕೊಬೇಕು. ಅದು ವೀಡಿಯೋ ಸ್ಕಿಪ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಚಿಕ್ಕದು ನಾಟಿ ಟೊಮೆಟೊ ಆರ್ ಫಾರಮ್ ಯಾವುದಾದ್ರೂ ಪರವಾಗಿಲ್ಲ, ಚಿಕ್ಕದಿದ್ದರೆ 2 ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಅವರೆಕಾಯಿನ ಹಾಕ್ಕೊಬೇಕಾಗತ್ತೆ. ಇದು ಹೆಸರು ಏನು ಅಂತ ಹೇಳಿದ್ರೆ ಗ್ರೀನ್ ಮಸಾಲ. ಅವರೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಗ್ರೀನ್ ಮಸಾಲ ಮಾಡ್ಕೊತಾರೆ. ಅದು ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಓಕೆನಾ? ಆಲೂಗಡ್ಡೆ ಮೇಯ್ನ್ ಏನು ಅಂದರೆ ಬೇಬಿ ಪೊಟ್ಯಾಟೊ ಅಂತಾರಲ್ವ, ಇದು ಚಿಕ್ಕದಾಗಿರುತ್ತೆ. ಅದಕ್ಕೋಸ್ಕರ ಫುಲ್ ರೌಂಡ್ ಆಲ್ರೆಡಿ ನಾನು ಸ್ವಲ್ಪ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೆ, ಸಪ್ರೇಟಾಗಿ ಬಾಯ್ಲ್ ಮಾಡಿಕೊಂಡು ಸಿಪ್ಪೆ ತೆಗೆದುಬಿಟ್ಟು ಹಾಕಿರೋದು. ಫುಲ್ ಇದು ಟೇಸ್ಟ್ ಮಾತ್ರ ನಾರ್ಮಲ್ ಆಲೂಗಡ್ಡೆಯಿಂದ ಇದು ಸಖತ್ತಾಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಅಷ್ಟು ನೀರು, ಜಾಸ್ತಿ ಹಾಕ್ಬಾರ್ದು. ಯಾಕಂದರೆ ನಾವು ಕಾಯಿ ಹಾಕಿಲ್ಲ, ಕಾಯಿ ಹಾಕಿದರೆ ಜಾಸ್ತಿ ನೀರು ಹಾಕ್ಕೊಬೇಕು. ವಿತೌಟ್ ಕಾಯಿ ಹಾಕ್ತಾರದು ಜಾಸ್ತಿ ನೀರು ಹಾಕಿದ್ರೆ ರಸಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು 2 ವಿಷಿಲ್ ಕೂಗಿಸ್ಕೊಂಡ್ರೆ ನಮ್ಮ ಗ್ರೀನ್ ಮಸಾಲ ಸಖತ್ತಾಗಿ ರೆಡಿಯಾಗಿರುತ್ತೆ. ಇದಕ್ಕೆ ಚಪಾತಿ, ಪರೋಟ, ಅನ್ನ ಏನಿದ್ರೂ, ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ, ನಿಮಗಿಷ್ಟ 100% ಆಗೇ ಆಗುತ್ತೆ. ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳಲ್ಲ, ಜಸ್ಟ್ ಮಾಡ್ಕೊಂಡು ತಿನ್ನಿ, ಖುಷಿಯಾಗಿರಿ. ಇರೋದೊಂದು ಲೈಫ್ ಅಲ್ವಾ, ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಗಾಯ್ಸ್.